ವೈಜ್ಞಾನಿಕ ಸಮ್ಮೇಳನ ಯಶಸ್ವಿ ಅಭಿನಂದನಾ ಸಮಾರಂಭ ಲಿಂಗಸೂರಿನಲ್ಲಿ ಪಟ್ಟಣದ ಸ್ಥಳೀಯ ಐಎಂಎ ಹಾಲ್ನಲ್ಲಿ 3ನೇ ವೈಜ್ಞಾನಿಕ ಸಮ್ಮೇಳನ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡು ಉದ್ಘಾಟಿಸಿ ಮಾತನಾಡಿದ ರವಿ ಪಾಟೀಲ್, ಮಕ್ಕಳ ವೈಜ್ಞಾನಿಕ ಪರಿಷತ್ತಿಗೆ ಒತ್ತಾಯ. ಮಕ್ಕಳಿಗೆ ಸಾಂಸ್ಕೃತಿಕ ಜೊತೆಗೆ ವೈಜ್ಞಾನಿಕ ಮನೋಭಾವ ನಾವು ನೀಡಬೇಕು. ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಜೊತೆಗೆ ವೈಜ್ಞಾನಿಕ ಮನೋಭಾವನೆಗಳನ್ನು ನೀಡುವ ಮೂಲಕ ಉತ್ತಮ ನಾಗರಿಕರನ್ನಾಗಿ ಮಾಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ ಎಂದು ರವಿ ಫೌಂಡೇಶನ್ ಅಧ್ಯಕ್ಷರಾದ ರವಿ ಪಾಟೀಲ್ ಅವರು ಹೇಳಿದರು. ಸತೀಶ ಜಾರಕಿಹೊಳಿ ಅವರು ರಾಯಚೂರು ಜಿಲ್ಲೆಯ ಸಂಬಂಧಿಗಳಾಗಿದ್ದು ಜಿಲ್ಲೆಯ ಮೇಲೆ ವಿಶೇಷ ಕಾಳಜಿ ವಹಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಣುತ್ತಿರುವ ಅಪೌಷ್ಟಿಕತೆ, ಶಿಕ್ಷಣದ ಹಿಂದುಳಿದಿರುವಿಕೆ ಮೇಲೆ ಗಮನ ಹರಿಸುತ್ತಿರುವ ಜಾರಕಿಹೊಳಿ ಅವರು ಈಗಾಗಲೇ ತಾವರೆಕೆರೆಯಲ್ಲಿ ಉದ್ಯೋಗ ಹುಡುಕುವ ಯುವಕರಿಗಾಗಿ ತರಬೇತಿ ಸಂಸ್ಥೆಯೊಂದನ್ನು ತೆರೆಯಲಾಗಿದೆ. ಅಲ್ಲಿ ಪ್ರವೇಶ ಪಡೆಯುವುದರ ಮೂಲಕ ತಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಅಲ್ಲದೆ ಜಿಲ್ಲೆಯನ್ನು ಹಿಂದುಳಿದ ಅಣೆಪಟ್ಟಿಯಿಂದ ಕಿತ್ತೆಸೆಯುವುದೇ ಅವರ ಪ್ರಮುಖ ಗುರಿಯಾಗಿದೆ. ಪ್ರಶ್ನೆ ಮಾಡದೆ ಯಾವ ಸವಲತ್ತುಗಳು ನಮಗೂ ದೊರಕುವುದಿಲ್ಲ. ನಮ್ಮ ಹಕ್ಕನ್ನು ನಾವು ಪ್ರಶ್ನೆ ಮಾಡುವ ಮೂಲಕ ಪಡೆಯಬೇಕಾಗುತ್ತದೆ. ಸಮಾಜದ ಪರಿವರ್ತನೆಯಲ್ಲಿ ವೈಜ್ಞಾನಿಕ ಸಮ್ಮೇಳನಗಳು ಬಹಳ ಉಪಯುಕ್ತವಾಗುತ್ತದೆ. ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನದ ಯಶಸ್ವಿಗೆ ಶ್ರಮಿಸಿದ ಸಕಲರಿಗೂ ಗೌರವ ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದ ಕುರಿತು ಡಾಕ್ಟರ್ ರುದ್ರಗೌಡ ಪಾಟೀಲ್, ಮಹಾಂತೇಶ ಚನ್ನರೆಡ್ಡಿ, ಬ್ರದರ್ ಶರಣಬಸವ ಗುಡುದಿನ್ನಿ ಸೇರಿದಂತೆ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್, ಶಶಿಧರ್ ಪಾಟೀಲ್, ಪ್ರಭುಸ್ವಾಮಿ ಅತ್ನೂರು, ನಾಗರಾಜ್ ರಮೇಶ್, ತೆಗ್ಗಿನಮನಿ, ಖಾಜಾ ಹುಸೇನ್, ಗುರುರಾಜಗೌಡ, ನಿಂಗಪ್ಪ ಪರಂಗಿ, ಡಾಕ್ಟರ್ ಶಾಮಿದ್ ಅಲಿ ಕಡರ್ಕಲ್, ಸಂಜೀವಪ್ಪ, ಜಿಲ್ಲಾ ಅಧ್ಯಕ್ಷರಾದ ಸಂಜೀವಿ, ತಾಲೂಕಾ ಅಧ್ಯಕ್ಷರಾದ ನಬೀಸಾಬ್, ಆನಾ ಹೊಸೂರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರ ಶಾಮಿದ್ ಅಲಿ ಕಡರ್ಕಲ್, ಕಿಷ್ಕಿಂದ ಟಿವಿ, ಲಿಂಗಸಗೂರು. ಕಾರ್ಯಕ್ರಮಕ್ಕೆ ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಗ್ಗಟ್ಟಿನ ಕಾರ್ಯನಿರ್ವಹಿಸಿದ್ದೇವೆ. ಈ ಪರಿಷತ್ತು 2 ದಿನ ಕಾರ್ಯಕ್ರಮ ಒಂದು ಯಶಸ್ವಿಯಾಯಿತು. ಈ ಕಾರ್ಯಕ್ರಮ 1.5 ತಿಂಗಳಿಂದ ಅಂದರೆ ಅಲ್ಲಿಂದ 1.5 ತಿಂಗಳಿಂದ ಒಂದು ಪ್ರಿಪರೇಷನ್ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ವಿ. ನನಗೆ ಸುಲ್ತಾನ್ ರೆಕ್ವೆಸ್ಟ್ ಫೋನ್ ಮಾಡಿ ಊಟದ ವ್ಯವಸ್ಥೆ ನೀವು ನೋಡ್ಬೇಕು ಅಂತ ಹೇಳಿದ್ರು. ಸ್ವಲ್ಪ ನಾನು ಗಾಬರಿ ಆಗಿದೆ. ಆಮೇಲೆ ಒಂದು 2-3 ದಿವಸ ನಾನು ನಮ್ಮ ಎಲ್ಲ ಸದಸ್ಯರು, ಅಧ್ಯಕ್ಷರು, ಸದಸ್ಯರ ಜೊತೆ ಚರ್ಚೆ ಮಾಡಿ ಅವರು ಏನು ನಿರ್ಣಯ ತಗೋಬೇಕಂತೀವಿ. ಅಷ್ಟೊಳಗೆ ರವಿ ಪಾಟೀಲ್ ಸರ್ ಟಾಲಾಗಿ ಬಂದರು ಮೈಸೂರಿಗೆ. ಕಾರ್ಯಕ್ರಮದ 2 ದಿನ 3 ದಿನ ಅಚ್ಚುಕಟ್ಟು ನಮ್ಮ ಎಲ್ಲಿಯೂ ಏನು ರೂಪದಲ್ಲಿ ಆಗಲಾರಕ್ಕೆ ಒಂದು ಮಹಾವನ್ನು ಒದಗಿಸಿದ್ರು. ಬಹಳಷ್ಟು ಹೇಳಿದೆ. ಈ ವೈಜ್ಞಾನಿಕ ಪರಿಷತ್ತು ಈ ಸಮ್ಮೇಳನ ಲಿಂಗಸೂರಲ್ಲಿ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮುಖ್ಯವಾಗಿತ್ತು. ಕಾರ್ಯಕ್ರಮ ಚಿರಂಜೀವಿ ಮತ್ತು ನಾವು ಪದಾಧಿಕಾರಿಗಳು ಹೋಗಿ ಅಲ್ಲಿ ತೆಗೆದುಕೊಂಡು ಬಂದಾಗ